ಇಷ್ಟ ದಿನ ದೊಡ್ಡ ದೊಡ್ಡ ಹೀರೋಗಳ ಮೂವಿ ನೋಡ್ಕೊಂಡು ಕಿರ್ಚಾಡಿದಾಯ್ತು, ಇವಾಗ ನಗ್ಬೇಕು ನಾವು. ಈ ಫಿಲಮ್ ನೆಗೆಟಿವ್ ಬಂದ್ರೆ ಎಂಡ್ ಕ್ರೆಡಿಟ್ಸ್ ಅಲ್ಲಿ ಇನ್ನೂ ವಿಡಿಯೋ ನಡೀತಾನೆ ಐತೆ, ಆಗ್ಲೇ ಸ್ಕ್ರೀನ್ ಮೇಲೆ ಕರ್ಟನ್ ಹಾಕ್ಬಿಟ್ರು. ಮಲ್ಸ್ಬಿಟ್ಟೆತ್ರಿ ನೀನು ಅಮ್ಮಿಕೊಂಡಿರಪ್ಪ ನೀನು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸರ್ಸು ಬಾಬು ಹೆಸರು ಕೇಳಲ್ವಾ? ಹಲೋ ಮೂವಿ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸ್ವ್ಯಾಗರ್ಸ್. ಡಬಲ್ ಮೀನಿಂಗ್ ಇಲ್ಲದೆ ಕಾಮಿಡಿ ಮೂವಿ ಮಾಡಕ್ ದಮ್ ಬೇಕಲ್ಲೇ. ಮಾತ್ ನಿಲ್ಸಿ ಮ್ಯಾಟ್ರಿಕ್ ಬರಲೇ. ಥಿಯೇಟರ್ ಹೌಸ್ಫುಲ್ ಆಗ್ಬೇಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಮೂವಿ ಬರ್ಬೇಕನ್ನೋದೇನಿಲ್ಲ. ಒಳ್ಳೆ ಕಂಟೆಂಟ್ ಇರೋ ಮೂವಿ, ಎಸ್ಪೆಷಲಿ ಕಾಮಿಡಿ ಕಂಟೆಂಟ್ ಇರೋ ಮೂವಿ ಬಂದ್ರೆ ಜನ ಥಿಯೇಟರ್ಗೆ ಸುಯಿ ಅನ್ಕೊಂಡ್ ಬರ್ತಾರೆ. ಕನ್ನಡ ಮೂವಿಗೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದ್ರಿಂದ ಹಿಡಿದು ಕನ್ನಡ ಮೂವಿಗೆ ಟಿಕೆಟೇ ಸಿಗ್ತಾ ಇಲ್ಲ ಅನ್ನೋ ರೇಂಜ್ಗೆ ಚೇಂಜ್ ಆಗೈತೆ. ಟಿಕೆಟ್ ಕೊಡು. ಟಿಕೆಟ್ ಇಲ್ಲ, ಟಿಕೆಟೇ ಇಲ್ಲ ಅಂದ್ರು. ಇದು ಈ ಚೇಂಜಸ್ ಆಕ್ಚುಲಿ ಬೇಕಾಗಿರೋದು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನನ್ನ ವಾಯ್ಸ್ ಕೆಲವರಿಗೆ ಕೆಡ್ತಾ ಕೇಳಿಸ್ಬೋದು, ಸರಿಯಪ್ಪ, ಕೆಲವರಿಗೆ ಇರಿಟೇಷನ್ ಆಗ್ಬೋದು. ಸರಿ ಅಂತ ಹೇಳ್ದಲ್ಲಪ್ಪ. ಏನ್ ಮಾಡಕ್ಕಾಗಲ್ಲ, ದೇವ್ರು ಕೊಟ್ಟಿರೋ ಖತರ್ನಾಕ್ ಕಂಠ ಇದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ತಮ್ಲೈನ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅದೇ ಮೂವಿ ಸೂ ಫ್ರಮ್ ಸೋ ಅಂದ್ರೆ ಸುಜಾತ ಫ್ರಮ್ ಸೋಮನಾಥ್ಪುರ. ಸೂ ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ತುಂಬಾ ದಿನ ಆಗಿದ್ ಗುರು ಈ ರೇಂಜ್ಗೆ ಮೂವಿ ನೋಡಿ ನಕ್ಕಿ. ಆವಾಗ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಫಸ್ಟ್ ರ್ಯಾಂಕ್ ರಾಜು ಕಿರಿಕ್ ಪಾರ್ಟಿ ನೋಡ್ಕೊಂಡು ನಕ್ಕಿದ್ದು. ಆವಾಗ ಥಿಯೇಟ್ರಿಗೂ ಜನ ಹಂಗೆ ನುಗ್ತಾ ಇದ್ರು. ಹೊಸಬ್ರು ಹಳೊಬ್ರು, ಬಿಗ್ ಹೀರೋ, ದೊಡ್ಡ ಹೀರೋ, ಚಿಕ್ಕ ಹೀರೋ, ಸಣ್ಣ ಹೀರೋದು ಯಾವ ಭೇದ ಭಾವ ಇಲ್ಲದೆ ಒಳ್ಳೆ ಕಾಮಿಡಿ ಇತ್ತು, ಒಳ್ಳೆ ಕಂಟೆಂಟ್ ಇತ್ತು ಅಂತ ಹಂಗೆ ನುಗ್ಗಿದ್ರು, ಹಂಗೆ ಬೆಳೆಸಿದ್ರು. ಆ ಫಿಲಮ್ ಕೂಡ ಹಂಗೆ ಗೆಲ್ತು. ಸೊ ಅದನ್ನ ಈಗ ಕಂಟಿನ್ಯೂ ಮಾಡ್ತಾ ಇತ್ತೆ ಸೂ ಫ್ರಮ್ ಸೋ. ನಮ್ಗೆ ಈ ರೇಂಜ್ ನಗ್ಸಿದ್ಕೆ ನಿಮ್ಗೆಲ್ಲ ಬಿಗ್ ಥ್ಯಾಂಕ್ಸ್. ಆ ಡೈರೆಕ್ಟರ್ ತೋರಿಸಿರೋ ಹಳ್ಳಿ ಸೊಗಡಾಗಿರ್ಬೋದು, ಪ್ಯೂರ್ ಹಳ್ಳಿ ವೈಬ್ಸ್ ಬರುತ್ತೆ ನಿಮ್ ಮೂವಿ ನೋಡ್ತಾ ಇದ್ರೆ. ಕೆಲವೊಂದ್ ಕ್ಯಾರೆಕ್ಟರ್ ಅಂತೂ ನಿಮ್ ಹುಡುಗರು ಹಿಂಗೆ ಆಡ್ತಾರೆ, ಫ್ರೆಂಡ್ಸ್ಗಳು ಫುಲ್ ಟೈಟ್ ಆದಾಗ ಹಿಂಗೆ ಆಡ್ತಾ ಇರ್ತಾರೆ ಅನ್ಸುತ್ತೆ. ಪ್ಯೂರ್ ಹಳ್ಳಿ ವೈಬ್ಸ್. ಕೆಲವೊಂದ್ ಕಡೆ ಅಂತೂ ನಮ್ಮನ್ನ ನಾವೇ ನೋಡ್ಕೊಂಡಂಗ ಆಗೋ, ಕೆಲವೊಂದ್ ಕಡೆ ಫುಲ್ ಕಾಮಿಡಿ ಐತೆ. ನಾನ್ ಸ್ಟಾಪ್ ನಗ್ತೀರಾ, ಏನೇ ಟೆನ್ಷನ್ ಇದ್ರು ಬಿಟ್ಟು ಈ ಫಿಲಮ್ ನೋಡಿ. ಫುಲ್ಲು ನಗ್ತೀರಾ, ಫುಲ್ ಎಂಜಾಯ್ ಮಾಡ್ತೀರಾ. ಮತ್ತೆ ರಿಟರ್ನ್ ಹೋಗ್ಬೇಕಾರೆ ಅದೇ ಟೆನ್ಷನ್ನು, ಅದೇ ಡಿಪ್ರೆಷನ್ನು, ಅದೇ ತಲೆನೋವುಗಳು, ಅವೆಲ್ಲ ಮಾಮೂಲಿ, ಏನ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 2.5 hours ನೀವು ನೆಮ್ಮದಿಯಾಗಿರ್ಬೋದು ಥಿಯೇಟ್ರಲ್ಲಿ. ಫುಲ್ ಮನ್ಸಾರೆ ನಕ್ಬೋದು. ನಕ್ಕಿದ್ರೆ ಅದೇ ಸ್ವರ್ಗ, ನಕ್ಕಿದ್ರೆ ಆಯುಷ್ ಜಾಸ್ತಿ ಆಗುತ್ತೆ ಅಂತಾರೆ. ಆಯುಷ್ ಜಾಸ್ತಿ ಆಗುತ್ತೆ ಅಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಟೆನ್ಷನ್ ಅಂತೂ ಲೈಟಾಗಿ ಹೋಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ. ಎಣ್ಣೆ ಹೊಡ್ಬಿಟ್ಟೆ ಪೋಸ್ಟ್ಪೋನ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಈ ತರ ಕಾಮಿಡಿ ಮೂವಿ ನೋಡ್ಕೊಂಡು ನಿಮ್ಮ ಟೆನ್ಷನ್, ನಿಮ್ಮ ಡಿಪ್ರೆಷನ್ ಎಲ್ಲ ಸ್ವಲ್ಪ ದೂರ ಮಾಡ್ಕೊಳ್ಳಿ. ಇದು ಒಂಥರ ನಗುವಿನ ಟಾನಿಕ್ ಅನ್ಕೊಳ್ಳಿ, ಇಲ್ಲ ನಗುವಿನ 90 ಅನ್ಕೊಳ್ಳಿ. ಆಕ್ಚುಲಿ ಮೂವಿ ರಿಲೀಸ್ ಆಗಿದ್ದು 25th ಜುಲೈ ಶುಕ್ರವಾರ. ನಾವು ಹೋಗೋಣ ಅಂತ ಫಿಕ್ಸ್ ಆಗಿದ್ದು 27th ಜುಲೈ ಭಾನುವಾರ. ಮಾರ್ನಿಂಗ್ ಶೋ, ಮ್ಯಾಟ್ನಿಂಗ್ ಶೋ, ಈವ್ನಿಂಗ್ ಶೋ ಎಲ್ಲ ಶೋನು ಸೋಲ್ಡ್ ಔಟ್ ಆಗೋಗಿತ್ತು. ಬೇರೆ ಮುಂದ್ಗಡೆ ಫ್ರಂಟ್ ರೋ ಮಾತ್ರ ಖಾಲಿ ಇತ್ತು. ಅಲ್ಲೋಗಿ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತು, ಸ್ಕ್ರೀನ್ ಎಲ್ಲ ಎದೆ ಮೇಲೆ ಬಂದಂಗೆ ಆಯ್ತದೆ. ಆ ಹಿಂಸೆ ಪಟ್ಟಿ ಯಾವನ್ ನೋಡ್ತಾನೆ ಅಂದ್ಬಿಟ್ಟು ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನೈಟ್ 10 ಗಂಟೆ ಶೋ ಬುಕ್ ಮಾಡಿದ್ವಿ. ಅದು ಕೂಡ ನಾವು ಬುಕ್ ಮಾಡಿದ್ದು ಮಧ್ಯಾಹ್ನ 12 ಗಂಟೆಗೆ. ನೈಟ್ 10 ಗಂಟೆ ಇರೋ ಶೋನ ಮಧ್ಯಾಹ್ನ 12 ಗಂಟೆಗೆ ಬುಕ್ ಮಾಡಿದ್ವಿ. ಅವು ಕೂಡ ಆಲ್ಮೋಸ್ಟ್ 60% ಸೀಟ್ ಎಲ್ಲ ಫುಲ್ ಆಗಿತ್ತು. ಆದರೂ ಕೂಡ ಏನೋ ಒಂಥರ ಖುಷಿ, ಕನ್ನಡ ಮೂವಿಗೆ ಈ ರೇಂಜ್ ರೆಸ್ಪಾನ್ಸ್ ಸಿಗ್ತಾ ಇರೋದು, ಅದು ಒಳ್ಳೆ ಮೂವಿಗೆ ಒಳ್ಳೆ ಐಪ್ ಸಿಗ್ತಾ ಇರೋದು. ಇದಕ್ಕಿಂತ ಮುಂಚೆ ಒಳ್ಳೆ ಮೂವಿ ಬಂದಿಲ್ಲ ಅಂತಲ್ಲ, ಬಟ್ ಈ ಥರ ಐಪ್ ಸಿಗಬೇಕು, ಈ ಥರ ರೆಸ್ಪಾನ್ಸ್ ಸಿಗಬೇಕು, ಪಬ್ಲಿಕ್ ಟಾಕ್ ಚೆನ್ನಾಗಾಗಬೇಕು. ಕೇಳಿ ಕಾಮಿಡಿ ಮೂವಿ ಇದು, ನಮ್ಮ ಜನ ಬಿಡ್ತಾರ ಸುಮ್ಮನೆ ಕಾಮಿಡಿ ಮೂವಿ ಅಂದರೆ? ಈ ಥರ ಜನಗಳ ಜೊತೆ ಥಿಯೇಟ್ರಲ್ಲಿ ಮೂವಿ ನೋಡೋ ಮಜಾನೇ ಬೇರೆ. ಥಿಯೇಟರ್ಗಳ ಜನ ಇದ್ರೇ ಒಂಥರ ಖುಷಿ. ಇಂದು ಆನಂದನ ತಾಳಲಾರೆ. ನಮಗಿನ್ನ ಥಿಯೇಟರ್ ಓನರ್ಗಳಿಗೆ ಡಬಲ್ ಖುಷಿ. ಪರಮಾನಂದ. ಕೆಲವೊಬ್ರು ರಿಯಾಲಿಟಿ ಶೋ ಅನ್ನೋ ನೆಪ ಮಾಡ್ಕೊಂಡು, SK ಜೋಕ್ ಮಾಡ್ಕೊಂಡು, ಗಲೀಜ್ ಜೋಕ್ಸ್ ಮಾಡ್ಕೊಂಡು, ಅವ್ರ ಮಧ್ಯೆ ಈ ತರ ಒಂದ್ ಒಳ್ಳೆ ಕಾಮಿಡಿ ಮೂವಿ ಬಂದಿರೋದು. ಎಲ್ಲಾರು ಈ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಥಿಯೇಟ್ರಲ್ಲಿ ಹೋಗಿಲ್ಲ ಅಂದ್ರೆ ನಿಜ ವೇಸ್ಟ್. ನೀವು ಏನೇದಕ್ಕೋ ಖರ್ಚು ಮಾಡ್ತೀರಾ, ಅಲ್ಲಿದಾಗ್ಲಿ ಇದಕ್ಕೊಂದು ಖರ್ಚು ಮಾಡ್ಬಿಡಿ. ಫ್ಯೂಚರಲ್ಲಿ ಬೇರೆ ಯಾವ್ದಾದ್ರು ಮೂವಿ ನೋಡೋಣ ಅನ್ಕೊಂಡಿದ್ರೆ ಅದು ಆಮೇಲೆ ನೋಡ್ಕೊಳ್ಳಿ. ಫಸ್ಟ್ ಈ ಮೂವಿ ನೋಡಿ. ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಆ ಕಾಮಿಡಿ ಟೈಮಿಂಗ್ಗಳು, ಆ ಒನ್ಲೈನರ್ ಕಾಮಿಡಿ, ಪಕ್ಕದಲ್ಲಿ ಒಬ್ರು ಕಾಮಿಡಿ ನೋಡ್ಕೊಂಡು ನಗ್ತಾ ಇರ್ತಾರೆ. ಅವ್ರು ಯಾಕೆ ನಗ್ತಾ ಇರ್ತೀರಾ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಆ ಟೈಮಲ್ಲಿ ಇನ್ನೊಂದು ಕಾಮಿಡಿ ಲೈನರ್ ಬರುತ್ತೆ, ಅದನ್ನ ನೋಡ್ಕೊಂಡು ನೀವು ನಗ್ತಾ ಇರ್ತೀರಾ. ಪಕ್ಕದವರು ನಗ್ತಾ ಇರ್ತಾರೆ, ನೀವು ನಗ್ತಾ ಇರ್ತಾರೆ, ನಿಮ್ಮ ಹಿಂದ್ಗಡೆರು ನಗ್ತಾ ಇರ್ತಾರೆ, ಮುಂದ್ಗಡೆರು ನಗ್ತಾ ಇರ್ತಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ?
ಒಟ್ನಲ್ಲಿ ಎಲ್ಲರೂ ನಾನ್ ಸ್ಟಾಪ್ ಆಗಿ ನಗ್ತಾರೆ ಇರ್ತಾರೆ. ಥಿಯೇಟರ್ ಫುಲ್ ನಗ್ದಾಡೋ ಸೌಂಡು, ಚಪ್ಪಾಳೆ ಹೊಡೆಯೋ ಸೌಂಡು, ಹೆವಿ ನಗು ಸೌಂಡೇ ನಿಮ್ಗೆ ಹೆವಿ ಕೇಳಿಸುತ್ತೆ ಆಫ್ಟರ್ ಲಾಂಗ್ ಟೈಮ್. ಈ ಮೂವಿಗೆ ಬಂದು ನಾವು ಆ್ಯಕ್ಚುಲಿ ಹೋಗ್ಬೇಕು ಅನ್ಕೊಂಡಿದ್ದು ಈ ಎರಡು ಕ್ಯಾರೆಕ್ಟ್ರು ಆಲ್ರೆಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಆಲ್ರೆಡಿ ಫುಲ್ ಫೇಮಸ್ ಆಗೈತೆ. ಇಬ್ರಿಗೋಸ್ಕರ ನಾವು ಫಿಲಮ್ ಹೋಗೋಣ ಅಂತ ಫಿಕ್ಸ್ ಆಗಿದೆ. ಅದು ನೈಟ್ ಶೋ ಆದ್ರೂ ಪರವಾಗಿಲ್ಲ ಅಂತ. ಅದು ಈ ರೇಂಜ್ಗೆ ಹೈಪ್ ಐತೆ ಅಂತ ಅಂದ್ಮೇಲೆ ನಾವು ಹೋಗದೆ ಇರೋಕ್ಕಾಗುತ್ತಾ? ಫಿಲಮ್ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಫಿಲಮ್ ಮಾತ್ರ ಫುಲ್ಲು ಕ್ವಾಟ್ಲೆ. ತುಂಬಾ ದಿನ ಆದ್ಮೇಲೆ ಥಿಯೇಟರ್ಗೆ ಜನ ಬಂದಿರೋದು. 4-5 ಮುಖ ಬಿಟ್ರೆ ಎಲ್ಲ ಹೊಸಬ್ರುಗಳೇ. ಹೊಸಬ್ರು ಮೂವಿನ ಜನ ಈ ರೇಂಜ್ಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ತಾರೆ, ಫುಲ್ಲು ಕೈ ಹಿಡಿತವ್ರೆ. ಕಂಟೆಂಟ್ ಓರಿಯೆಂಟೆಡ್ ಕಾಮಿಡಿ ಮೂವಿ, ಅದು ಡಬಲ್ ಮೀನಿಂಗ್ ಇಲ್ಲದೆ ನಾನ್ ಸ್ಟಾಪ್ ನಗ್ತೀರಾ, ಯಾವುದೇ ಮುಜುಗರ ಇಲ್ಲದೆ. ನಾವು ಹೋದಾಗ ಪಕ್ಕದಲ್ಲಿ ಫ್ಯಾಮಿಲಿ ಇತ್ತು, ಅವ್ರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಹಿಂದೆ ಮುಂದೆ ಎಲ್ಲ ಫುಲ್ ಜನ, ಯಾರು ಮುಜುಗರ ಪಡದೆ ಫುಲ್ಲು ಎಂಜಾಯ್ ಮಾಡ್ತಿದ್ರು. ಯಾಕಂದ್ರೆ ಮುಜುಗರ ಪಡೋಕಲ್ಲಿ ಡಬಲ್ ಮೀನಿಂಗ್ ಇಲ್ಲ, ಏಸ್ಗೆ ಜೋಕು ಇಲ್ಲ, ಕಚಡ ಜೋಕು ಇಲ್ಲ, ಪ್ಯೂರ್ ಫನ್ ವೈಬ್ಸ್ ಅನ್ಕೊಳ್ಳಿ. ಈ ತರ ಕಾಮಿಡಿ ಮೂವಿ ಮತ್ತೆ ಬರುತ್ತೆ ಇಲ್ವೋ ಗೊತ್ತಿಲ್ಲ. ಒಂದೊಳ್ಳೆ ಕಾಮಿಡಿ ಮೂವಿ ಥಿಯೇಟ್ರಲ್ಲೇ ಹೋಗಿ ನೋಡ್ಬೇಕು ನೀವು. ಆ ಥಿಯೇಟ್ರಲ್ಲಿ ನೋಡೋ ಫೀಲೇ ಬೇರೆ. ಡೈರೆಕ್ಟರ್ ಆಕ್ಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಆಲ್ರೆಡಿ ನಮ್ಮ ಉಪೇಂದ್ರ ಅವ್ರು ತೋರಿಸಿದ್ದಾರೆ. ಈ ಮೂವಿ ಡೈರೆಕ್ಟರ್ ಕೂಡ ಈ ಮೂವಿಲಿ ಸಾಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಸಾಕತ್ತಾಗಿ ನಗ್ಸಿದ್ದಾರೆ. ಡೈರೆಕ್ಟರ್ ಕೆಪಾಸಿಟಿ ಅನ್ನೋದೇನು ಅಂತ ತೋರಿಸಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಈ ಮೂವಿಲಿ ಕೂಡ ಅವರು ಉಪೇಂದ್ರ ಅವ್ರ ಫ್ಯಾನು. ರವಿ ಅಣ್ಣ ಮತ್ತು ಅಶೋಕ ಇವರಿಬ್ರು ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಮಾಮೂಲಿ ಅಲ್ಲ. ಕ್ಲೈಮ್ಯಾಕ್ಸ್ ಅಂತೂ ಸಖತ್ ಫುಲ್ ಎಂಜಾಯ್ ಮಾಡ್ತೀರಾ, ಬೇಜಾರೇ ಆಗಲ್ಲ ನಿಮಗೆ. ಎಂಡ್ ಕ್ರೆಡಿಟ್ಸ್ ಅಲ್ಲಿ ಇನ್ನೂ ವಿಡಿಯೋ ನಡೀತಾನೆ ಐತೆ, ಆಗ್ಲೇ ಸ್ಕ್ರೀನ್ ಮೇಲೆ ಕರ್ಟನ್ ಹಾಕ್ಬಿಟ್ರು. ಸೊ ಮತ್ತೆ ಇದು ಮೂವಿ ರಿವ್ಯೂ ಅಂತ ಅಲ್ಲ, ಶಿಸ್ತಾಗಿ ಥಿಯೇಟ್ರಿಗೆ ಹೋದೋ, ಫಿಲಮ್ ನೋಡ್ದೋ, ಎಂಜಾಯ್ ಮಾಡೋದೋ. ನಮ್ಗೆ ಇಷ್ಟ ಆಯಿತು, ನಿಮಗೂ ಹೇಳೋಣ. ಆಲ್ರೆಡಿ ಎಷ್ಟೊಂದು ಜನ ನೋಡಿದ್ದೀರಾ, ನೋಡಿದಿರೋ ನೋಡಲಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾರೆ. ಫಿಲಮ್ ಪಾಸಿಟಿವ್ ಬಂದು ಈ ಫಿಲಮ್ ಮಾಡಿದೆ ಪಾಸಿಟಿವ್ ಗುರೇ, ನಮಗೆಲ್ಲ ಫುಲ್ ಖುಷಿ ಕೊಟ್ಟವ್ರೆ, ಅದೇ ಪಾಸಿಟಿವ್ ಅಂತ ಹೇಳ್ಬೋದು. ಅದು ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡಿದ್ದಾರೆ. ಅಯ್ಯೋ ಜನ ಬರ್ತಾರೋ ಇಲ್ವೋ, ಈ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಏನಪ್ಪ ಕತೆ, ಹಂಗೆ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ, ಶಿಸ್ತಾಗಿ ರಿಲೀಸ್ ಮಾಡಿದ್ರು, ಒಳ್ಳೆ ನಗು ಕೊಟ್ಟರು. ಮಾಮೂಲಿ ರೆಸ್ಪಾನ್ಸ್ ಅಲ್ಲ. ನೈಟ್ 10 ಗಂಟೆ ಶೋ ಬುಕ್ ಮಾಡ್ಕೊಂಡು ಫಿಲಮ್ ನೋಡ್ಕೊಂಡು ಬಂದಿರೋದು ನಾವು. ಅದು ವೀಕೆಂಡಲ್ಲಿ. ವೀಕ್ ಡೇಸಲ್ಲಿ ಆದರೆ ಹೆವಿ ಕೆಲಸ ಇರುತ್ತೆ, ಆಗಲ್ಲ. ಲೇಟ್ ಆದ್ರೂ ಪರವಾಗಿಲ್ಲ, ಇವತ್ತೇ ನೋಡೋಣ. ಈ ತರ ಜನ ತುಂಬಿರ್ಬೇಕು ನಮ್ಗೆ, ಈ ತರ ಜನಗಳ ಜೊತೆ ನೋಡ್ಬೇಕು. ಇಷ್ಟ ದಿನ ದೊಡ್ಡ ಹೀರೋಗಳ ಮೂವಿ ನೋಡ್ಕೊಂಡು ಕಿರ್ಚಾಡಿದಾಯ್ತು, ಇವಾಗ ನಗ್ಬೇಕು ನಾವು. ಈ ಫಿಲಮ್ ನೆಗೆಟಿವ್ ಬಂದ್ರೆ ಇಂಟ್ರೋವಲ್ ಗುರು ಯಾಕಾದ್ರೂ ಬಂತು ಅನ್ಸ್ಬಿಡ್ತು. ಇಂಟ್ರೋವಲ್ಲು ಹೆಂಗೋ ಶಿಸ್ತಾಗಿ ನಕ್ಕೊಂಡಿದ್ವಿ, ಮಧ್ಯೆ ಇಂಟ್ರೋವಲ್ ಬಂದ್ಬಿಡ್ತು. ಮತ್ತೆ ಬೇಗ ಆದಷ್ಟು ನಕ್ಬಿಟ್ಟು ಬೇಗ ಹೋಗಿ ಶಿಸ್ತಾಗಿ ಮಲ್ಕೊಬಿಡೋಣ ಅಂತ ಅನ್ಕೊಂಡು ಫಿಕ್ಸ್ ಆಗಿದ್ದು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ರೂಮ್ಗೆ ಹೋಗೋಣ ಅಂತ ನೋಡಿದ್ರೆ ಬೈಕಲ್ಲಿ ಪೆಟ್ರೋಲ್ ಫುಲ್ ಗಾಲಿ. ಕೇಳಿ ಮಧ್ಯರಾತ್ರಿ ಬೇರೆ ಆಡ್ತೀರಿ, ಇನ್ನೇನಾಗತ್ತೆ. ಆ ಟೈಮಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಹಿಡ್ಕೊಂಡು ಯಾರು ಅಣ್ಣ ಏನಾಯ್ತನಾ ಅಂತ ಯಾರು ಪೆಟ್ರೋಲ್ ಕೊಡಲ್ಲ. ಅದು ಪ್ಯಾಷನ್ ಪ್ರೋ ಅಲ್ಲಿ ಪೆಟ್ರೋಲ್ ಡ್ರೈವ್ ಮಾಡ್ಕೊಂಡಿರೋದಂದ್ರೆ ನಾವೇ ಇರಬೇಕು. ಹೆಂಗೆ ಹೆವಿ ಟ್ಯಾಲೆಂಟೆಡ್ ಅಲ್ವಾ ನಾವು. ನಮ್ಮ ಇನ್ನೊಬ್ಬನ ಫ್ರೆಂಡ್ ಬೈಕಲ್ಲಿ ಪೆಟ್ರೋಲ್ ಕಳಿಯೋಣ ಅಂತ ನೋಡಿದ್ರೆ ಆ ಪೆಟ್ರೋಲ್ ಕೆಳೆಯೋ ಟ್ಯೂಬ್ ಹೆವಿ ಟೈಟ್ ಇತ್ತು. ಮಗ ಬೇಡ ಮಗ ನಾನೇ ಟೋ ಮಾಡ್ತೀನಿ ಅಂತ ಅಂದ. ಸ್ವಲ್ಪ ದೂರ ಟೋ ಮಾಡಿಬಿಟ್ಟು ಮಗ ಇಷ್ಟೇ ಮಗ ನನ್ನ ಕೈಲಿ ಆಗಲ್ಲ ಅಂದ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸರಿ ಆಯ್ತು ಮಗ ನೀನು ರಿಟರ್ನ್ ಹೋಗಿ ಮಗ ಅಂತ ಅವ್ನು ಕಳಿಸ್ಬಿಟ್ಟು ಇನ್ನು ಜಸ್ಟ್ ಅಲ್ಲಿಂದ ಬೇರೆ ಅರ್ಧ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ನಮ್ಮ ರೂಮು. ಹೆವಿ ಅಪ್ಪು ಗುರು. ಆದ್ರೂ ಏನು ಮಾಡೋಕ್ಕಲ್ಲ, 3 ಜನ ಇದ್ದೀವಿ ಬಿಡು, ತಳ್ಕೊಂಡು ಹೋಗೋಣ ಆರಾಮಾಗಿ ಅಂತ ತಳ್ಕೊಂಡು ಹೋಗಿ ಆ ಫಿಲಮ್ದು ಕಾಮಿಡಿಗಳು ನೆನೆಸ್ಕೊಂಡು ಲೈನಿಗೂ ತಳ್ಕೊಂಡು ಹೋಗಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಗುರು. ಆ ಫಿಲಮ್ ನೋಡಾದ್ಮೇಲೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನಾವು. ಆ ಫಿಲಮ್ ಒಂದೊಳ್ಳೆ ಮೆಮೊರಿಲಿ ಉಳ್ಕೊಳ್ಳುತ್ತೆ. ಈ ಥರ ಮಾಡಿದ್ದು ಫ್ರೆಂಡ್ಸ್ ಜೊತೆ ಈ ಥರ ಬೈಕ್ ತಳ್ಳಿದ್ದು ಕೂಡ ಒಂದೊಳ್ಳೆ ಮೆಮೊರೀಸಲ್ಲಿ ಉಳ್ಕೊಳ್ಳುತ್ತೆ. ನಮ್ಮ ಫ್ರೆಂಡ್ಗೆ ಪ್ಯಾಷನ್ ಪ್ರೋ ಆದರೂ ಅಷ್ಟೇ, ಲಾರ್ಡ್ ಸ್ಪ್ಲೆಂಡರ್ ಆದರೂ ಅಷ್ಟೇ, ಬಜಾಜ್ ಸಿಟಿ 100 ಆದರೂ ಅಷ್ಟೇ, ಪೆಟ್ರೋಲ್ ಡ್ರೈವ್ ಮಾಡೇ ಮಾಡ್ತಾನೆ. ಅದು ಅವ್ನ ಕೆಪಾಸಿಟಿ. ಏನು ಬಾಳ್ಗಳು ಬಾಳ್ತಿರಲ್ಲ. ನಮ್ಮ ಎಷ್ಟೊಂದು ಡೈಲಾಗ್ ಆಯ್ತಲ್ಲ, ಹೊಸಬ್ರು ಬರ್ಬೇಕು ಹೊಸ್ತನ ತರಬೇಕಂತ. ಅದೇ ತರ ಹೊಸಬ್ರು ಬಂದಾಯ್ತು, ನಗು ತಂದಾಯ್ತು. ಈ ಸಲ ಕಪ್ ಕೂಡ ನಮ್ದೇ ಆಯ್ತು. ಜೈ RCB ಅಂತ ಹೇಳ್ತಾ ಈ ವಿಡಿಯೋಯಿಂದ ನಾನು ನೋಟ್ಲಾಗ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Love you, Bajaj.